ಏನ್ರಿ ಯಜಮಾನ್ರೆ? ಈಗ ನೆನಪಾಯ್ತಾ? ಮೈಸೂರು ಮೈಸೂರು ಮಲ್ಲಿಗೆ ಬನ್ರಿ ಇಲ್ಲಿ. ಏನ್ ಸಮಾಚಾರ? ಸೇ ಹಾಯ್. ಏನ್ರಿ ಯಜಮಾನ್ರೆ? ಅದು ಮುತ್ತಣ್ಣ ಚಡ್ಡಿ ಓ ಕಂಡಿಡಿಲ್ಲ ಏನಂತ. ಯೂಟ್ಯೂಬ್ನ ನೋಡ್ಕೊಂಡು ಯೂಟ್ಯೂಬ್ ಮಾಡ್ತಾರ, ಯೂಟ್ಯೂಬ್ ಹಂಗೆ ಮಾಡ್ತಾರೆ. ನಿಮಗೆ ನೀವು ನೋಡ್ಕೊಂಡು ಯೂಟ್ಯೂಬ್ ಥರ ಮಾಡಿ ತಿನ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಎಲ್ರಿಗೂ. ನೀವು ಅನ್ಕೊಂಡಿರೋದೆಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗಾಡ ಯೂಟ್ಯೂಬ್ ಚಾನಲ್. ಸೊ ಇದು ಮಂಗಳಮ್ಮ ಅವರು ಹಿಡ್ಕೊಂಡಿರೋಂಥ ಫ್ರೇಮು ಹೆಂಗೆ ಬರ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಸೊ ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ 2026. ನಿಮಗೆಲ್ಲ ಖುಷಿ ಆ್ಯಂಡ್ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ. ಆ್ಯಂಡ್ ಇವಾಗ ನಿಖಿಲ್ ಅವರು ಆನ್ ದ ವೇ ಬರ್ತಾ ಇದ್ದಾರೆ. ಮೇ ಬಿ ಇನ್ನೂ ಫ್ಲೈಟ್ ಲ್ಯಾಂಡ್ ಆಗಿಲ್ಲ ಅನಿಸುತ್ತೆ. ಒಂದು 8:15 ಲ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ ಇನ್ನೂ 8 ಗಂಟೆ. ಸೊ ಫ್ಲೈಟ್ ಡಿಲೇ ಆಗಿತ್ತು, 40 ಮಿನಿಟ್ಸ್ ಡಿಲೇ ಆಗಿತ್ತು. ಸೊ ಅವರು ಬರ್ತಾ ಇದ್ದಾರೆ. ಸೊ ನ್ಯೂ ಇಯರಿಗೆ ನಾನು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಿಶಾನು ಆಚೆ ಹೋಗಿದ್ಲು, ಬರ್ತಾ ಇದ್ದಾಳೆ. ಸೊ ಮುತ್ತಣ್ಣ ಆ್ಯಂಡ್ ಜೊತೆಗೆ ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಹಾಗೂ ಗೆಸ್ಟ್ ಬರ್ತಾ ಇದ್ದಾರೆ ನ್ಯೂ ಇಯರಿಗೆ. ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಇವಾಗಲೇ ಹೇಳಿದ್ರೆ ಮಜಾ ಇರಲ್ಲ. ಸೊ ಇವಾಗ ನನ್ನ ಹಸ್ಬೆಂಡ್ನ ವೆಲ್ಕಮ್ ಮಾಡೋದು ಹೆಂಗೆ ಅಂದರೆ, ನಾನು ಒಂದು ಒಳ್ಳೆ ಅಡುಗೆ ಮಾಡಿ, ಸೊ ಅವರಿಗೆ ಫುಡ್ ಅಂದರೆ ತುಂಬ ಇಷ್ಟ. ಅಂದರೆ ಮಟನ್ ಚಿಕನ್ ಆ ಥರ ಅಲ್ಲಿ ಹೋಗಿ ಒಂದು 4-5 ಡೇಸ್ ತಿಂದಿರ್ತಾರೋ ಇಲ್ವೋ. ಸೊ ಹಾಗಾಗಿ ಅವ್ರಿಗೆ ಮುತ್ತಣ್ಣಂಗೆ ಎಲ್ರಿಗೂ ಅಡುಗೆ ಮಾಡೋಣ ಸ್ಪೆಷಲಾಗಿ ಅಂತ ಇವತ್ತು ಚಿಕನ್ನು ಮತ್ತು ಮಟನ್ನು ಆಮೇಲೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೆಂಗೆ ಬರುತ್ತೆ ಅಂತ. ಬಿಕಾಸ್ ನಾನು ಲಾಸ್ಟ್ ಇಯರ್ ನ್ಯೂ ಇಯರಲ್ಲಿ ಕೇಕ್ ಮಾಡಿದ್ದೆ ಹಳೆ ಮನೆಯಲ್ಲಿ. ಸೊ ಇಲ್ಲೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಕೇಕ್ ಅಂತೂ ಸಿಕ್ಕಾಪಟ್ಟೆ ಭಯ ಗೈಸ್ ಮಾಡೋಕ್ಕೆ. ಬಿಕಾಸ್ ನಾವು ಅಂದ್ಕೊಳ್ಳೋದೇ ಒಂದು, ಅದು ಔಟ್ಪುಟ್ ಬರೋದೇ ಒಂದು. ಸೊ ಇವಾಗ ಫಸ್ಟ್ ನಾನು ಅಡುಗೆ ಮುಗಿಸ್ಬಿಡ್ತೀನಿ. ಮಟನ್ ಚಿಕನ್ ಎರಡೂ. ಸೊ ಬಿಡಿ, ನನ್ನೊಂದಿಗೆ ಮಂಗಳಮ್ಮ ಅವರಿದ್ದಾರೆ ಹೆಲ್ಪಿಂಗಿಗೆ. ಬನ್ನಿ, ಹಾಯ್ ಮಾಡಿ. ಹಾಯ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ಎಲ್ರಿಗೂ. ಶುಭಾಶಯಗಳು. ಹಾಂ. ಸೊ ಇಲ್ಲಿ ಮಟನ್ ತಣ ಇದೆ, ಹಾಗೆ ಮಟನ್, ಹಾಗೆ ಇಲ್ಲಿ ಚಿಕನ್ ಉಂಟು. ಚಿಕನಲ್ಲಿ ಏನು ಮಾಡೋಣ? ಮಟನ್ ಬಿರಿಯಾನಿ ಮಾಡ್ತೀನಿ. ಚಿಕನ್ನು ಗ್ರೇವಿ ಮಾಡಲಾ? ಗ್ರೇವಿ ಮಾಡ್ಬೋದು, ಚಟ್ಸ್ ಮಾಡ್ಬೋದು, ಆಮೇಲೆ ಸಾಂಬಾರು ಮಾಡ್ಬೋದು, ಚಿಲ್ಲಿ ಚಿಕನ್ ಮಾಡ್ಬೋದು, ಪೆಪ್ಪರ್ ಚಿಕನ್ ಮಾಡ್ಬೋದು, ಲೆಮನ್ ಚಿಕನ್ ಮಾಡ್ಬೋದು. ಆ್ಯಕ್ಚುಲಿ ನಿಖಿಲ್ ಅವರು ನನಗೆ ಒಂದು ಅರ್ಧನ ಮ್ಯಾರಿನೇಟ್ ಮಾಡಿಡು, ಚಾರ್ಕೋಲ್ ಮಾಡೋಣ ಅಂತ ಹೇಳಿದ್ರು. ಸೊ ನೋಡೋಣ ಎಷ್ಟಿದೆ ಚಿಕನ್ನು ಅಂತ. ಮೇ ಬಿ ಸಾಕಾಗಲ್ಲ ಅಂದ್ಕೊತೀನಿ. 2 ಸೇರಿ ಒಂದು 3.5 kg ತರಿಸಿದ್ದೆ. ಬಿಕಾಸ್ ನಾಳೆ ಅಂದರೆ 12 o'clock ಆದಮೇಲೆ ನಾನು ಮಂಗಳಮ್ಮ ಇಬ್ಬರೂ ತಿನ್ನಲ್ಲ, ಗುರುವಾರ ಆಗಿಬಿಡುತ್ತೆ. ಸೊ ಈ ವರ್ಷ ಮೊದಲನೇ ದಿನವೇ ಗುರುವಾರ ಬಿದ್ದಿದೆ. ಐ ಮೀನ್ 26 ಗುರುವಾರನೇ ಬಿದ್ದಿದೆ. ಸೊ ಹಂಗಾಗಿ ನಾನು ತಿನ್ನಲ್ಲ. ಇನ್ನು 12 ಒಳಗಡೆ ತಿನ್ಕೋಬೇಕು ಅಡುಗೆ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡುವ ಕುಕ್ಕಿಂಗು. ಮಂಗಳಮ್ಮ ನಗು. ಮಂಗಳಮ್ಮಗೆ ನಾನು ವೀಡಿಯೋ ಮಾಡ್ತಿದ್ರೆ ಸ್ವಲ್ಪ ಯಾಕೋ ಟಯರ್ಡ್ ಫೀಲಿಂಗ್ ಇದೆ, ಸ್ವಲ್ಪ ಟಯರ್ಡ್ ಫೀಲಿಂಗ್ ಇದೆ ನನಗೆ. ಬಟ್ ಸ್ಟಿಲ್ ಮಾಡಬೇಕು ಅಂತ. ನೀರು ಕುಡೀರಿ. ಮಾಡ್ತಾಯಿದ್ದೀನಿ. ಇವಾಗ ಮಟನ್ನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ, ಮಟನ್ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಫಸ್ಟು ನಾನು ಮಟನ್ನು ಅಷ್ಟೊತ್ತು ಪುಡಿ, ಸ್ವಲ್ಪ ತುಪ್ಪ, ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ತಣ ಲಾಸ್ಟಲ್ಲಿ ಹಾಕೋಣ ಅಂತ, ಇದು ಬೆಂದೋಗ್ಬಿಡುತ್ತೆ. ಆಮೇಲೆ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಎಳ್ಳು, ಆಮೇಲೆ ತಂದೂರಿ ಮಸಾಲೆ, 1 ಎಗ್ಗು, ಸ್ವಲ್ಪ ಮೊಸರು, ಚಿಲ್ಲಿ ಪೌಡರು, ಗರಂ ಮಸಾಲ, ಮತ್ತು ಚಿಲ್ಲಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಒಂದು 3/4 ಭಾಗ ಇಡ್ತೀನಿ ಅಷ್ಟೇ. ಚಿಕನ್ನು ಇನ್ನೊಂದು ಸ್ವಲ್ಪ ಥರ ಕೇಳಿದ್ದೀನಿ ವಿನೋದ್ಗೆ. ಪೆಪ್ಪರ್ ಚಿಕನ್ನು ಇನ್ನೊಂದು ಸ್ವಲ್ಪ ತರಿಸ್ಬಿಟ್ಟು ಮಾಡಬೇಕು. ಆ್ಯಂಡ್ ಇದನ್ನು ಇವಾಗ ಮ್ಯಾರಿನೇಟ್ ಮಾಡೋಣ. ಇದಕ್ಕೆ ಉಪ್ಪು ಹಾಕಿಲ್ಲ ಇನ್ನು ನಾನು. ಸೊ ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊತೀನಿ, ಯಾಕಂದರೆ ಈ ಪೌಡರ್ಗಳಲ್ಲೇ ಸ್ವಲ್ಪ ಜಾಸ್ತಿ ಉಪ್ಪಿರುತ್ತೆ. ಹಾಗಾಗಿ ಅವರೆಕಾಳು ಸಾಂಬಾರು ಹೇಳ್ತಾ ಇದೆ, ನನ್ನನ್ನು ಬಿಟ್ಟು ನೀವು ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿದ್ದೀರಾ ಅಂತ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಮಿಕ್ಸಿಂಗ್ ಮಾಡೋದಿತ್ತಲ್ಲ ಇಲ್ಲೊಂದು ಉಪ್ಪು ಏನೇ ಮಾಡೋಣ.
ಮೊಟ್ಟೆ ಇಸ್ ನಾಟ್ ಮ್ಯಾಂಡೇಟರಿ. ಅಂದರೆ ಕಬಾಬ್ಗಾದರೆ ಮೊಟ್ಟೆ ಹಾಕೋತೀವಿ, ಬಟ್ ಇದು ಚಾರ್ಕೋಲ್ ಮಾಡೋಕ್ಕಲ್ವಾ, ಏನೇನು ಕೈಗೆ ಸಿಕ್ಕಿದೆ ಅದೆಲ್ಲ ಹಾಕಿದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ ನನಗೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು, ಆಮೇಲೆ ಉಪ್ಪೇನಾದ್ರು ಬೇಕಂದ್ರೆ ಉಪ್ಪು ಹಾಕ್ಕೊಂಡ್ರೆ ಮುಗೀತು. ಚಿಲ್ಲಿ ಪೌಡರು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಸೊ ಇವಾಗ ಅದು ಮೊಸರನ್ನ ಹಿಂಡಿ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಹಂಗೆ ಹಾಕಿದ್ದೀನಿ ಮೊಸರು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ಮೇಲೆ ಇಲ್ಲೊಂದು ಸ್ವಲ್ಪ ಹಾಕಿ ಪುದೀನ, ಇದಕ್ಕೂ ಹಾಕದೆ, ಎಲ್ಲನೂ ಹಾಕ್ತಿರೋದೆ ಇದಕ್ಕೆ. ಅಷ್ಟೇ ಸಾಕು ಬಿಡು. ಬಿರಿಯಾನಿ ರೆಡಿ ಆಗ್ತಾ ಉಂಟು, ಇಲ್ಲಿ ಚಿಕನ್ ಪೆಪ್ಪರ್ ರೆಡಿ ಆಗ್ತಾ ಉಂಟು, ಅಲ್ಲಿ ನಿಶಾ ಅವರು ಕೇಕ್ ಮಾಡೋಕ್ಕೆ ರೆಡಿ ಆಗ್ತಾ ಉಂಟು. ಎಲ್ಲ ಈಗ ಓಪನ್ ಮಾಡ್ತೀನಿ. ನಿನ್ನ ಮುಖಕ್ಕೆ ಮಾಡು ನಡಿ, ಕೇಕು ಮಾಡಿ ನಿಶಾ. ಕೇಕ್ ಆಗಿರಲ್ಲ. ಆಯ್ತು ಪರವಾಗಿಲ್ಲ, ಅದೇನಾಗಿರುತ್ತೆ ನೋಡೋಣ. ಎಷ್ಟು ಬೇಕಾ, ನಾರ್ಮಲ್ ಕೇಕ್ ಬೇಕಾ, ಸ್ಟೆಪ್ ಬೈ ಸ್ಟೆಪ್ ಬೇಕಾ, ರೌಂಡ್ ಬೇಕಾ, ಹಾರ್ಟ್ ಬೇಕಾ? ಸ್ಟಾರ್ ನಂತರ ತಗೋಬತ್ತೀರ ಅಂತೀನಿ ನೋಡು, ಅದೇ ಬಾಯಿಗೆ ಗೊತ್ತು ತಗೋಬತ್ತೀರ. ಮಾಡ್ತೀನಿ ಬೇ, ಅದು ಕೇಕ್ ಯಾವಾಗ್ಲೂ ಇದ್ದಿದ್ದೆ ಆರ್ಡರ್ ಮಾಡ್ಕೊ ತಿನ್ನೋದು. ನ್ಯೂ ಇಯರ್ ಅಂತ ಆದ್ರೂ ಅಟ್ಲೀಸ್ಟ್ ಮಾಡು. ಎಸ್ ಮಾಡ್ತೀಯಾ? ಮಾಡಿಸ್ತೀನಿ. ಓಕೆ ಗೈಸ್, ನಿಶಾ ಅವರು ಕೇಕ್ ಮಾಡ್ತಾ ಇದಾರೆ, ಸ್ವಲ್ಪ ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ. ನಿಶಾ ಅವರು ಕೇಕ್ ಮಾಡ್ತಾ ಇದ್ದಾರೆ. ಕೇಕ್ ಮಾಡ್ತಾರೆ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ಲಾಸ್ಟ್ ಇಯರ್ ಮಾಡಿದ್ದೀನಲ್ಲ. ಹೊಸ ವರ್ಷದ ದಿನ ಕೇಕ್ ತಿನ್ಬೇಕು, ಕೇಕ್ ತಿನ್ನೋ ಬದಲು ಹಿಟ್ಟು ತಿನ್ಬಿಟ್ಟವು. ಆಮೇಲೆ ನಾನು ಹೇಳ್ಕೊಡ್ತೀನಿ, ಹಂಗೆ ಮಾಡು. ಸರಿ ಆಯ್ತು ಗೈಸ್, ಇದು ಕೇಕ್ ನಂದು ರೆಸಿಪಿ ಇಲ್ಲ ಗೈಸ್, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದೀವಿ, ಹೆಂಗ್ ಬರುತ್ತೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇದೇ ಕೇಕ್ ಮಾಡಿದ್ವಿ, ಬಟ್ ಲಾಸ್ಟ್ ಟೈಮು ಟಾಪಿಂಗ್ಸ್ ಅಲ್ಲಿ ಏನೋ ಸಿರಪ್ ಎಲ್ಲ ಹಾಕಿ, ಚಾಕೋ ಚಿಪ್ಸ್ ಎಲ್ಲ ಏನು ಹಾಕಿರ್ಲಿಲ್ಲ, ಬಟ್ ಚಾಕೋ ಚಿಪ್ಸ್ ಇದ್ರೆ ನಮ್ಮ ಮನೇಲಿ ಕೇಕ್ ಮಾಡೋ ಐಟಮ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಎಲ್ಲ ಇತ್ತು, ಸೊ ಎಲ್ಲ ಹಾಕಿ ಮಾಡಿದೀವಿ. ಇವಾಗ ಜಸ್ಟ್ ಒಂಚೂರು ಚಾಕೋ ಚಿಪ್ಸ್ ಮತ್ತೆ ಅದ್ ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಕೇಕ್ ಮೇಲೆ ಹಾಕಕ್ಕೆ, ಸೊ ಅದನ್ನ ಆರ್ಡರ್ ಮಾಡಬೇಕು. ಸೊ ಇವಾಗ ಇದನ್ನ 15 to 20 ಮಿನಿಟ್ಸ್ ಬೇಕ್ ಮಾಡಬೇಕು. ಸೊ ನೋಡೋಣ ಹೆಂಗ್ ಬರುತ್ತೆ ಅಂತ. ಬೇಕಾ ಸಾಕ? ಬೇಡ ಬಿಡು, ಗಟ್ಟಿ ಆದ್ರೆ ಅದು ಕ್ರ್ಯಾಕ್ ಆಗ್ಬಿಡುತ್ತೆ ಕೇಕು. ಬೆಳಿಗ್ಗೆ ಇರ್ಲಿ, ಅದು ಬೇಕಾಗ್ತಾ ಆಗ್ತಾ ಆಗ್ತಾ ನೋಡೋಣ ಯಾವ ಮಟ್ಟ ಹೋಗುತ್ತೆ ಅಂತ. ಗೈಸ್ ಇವ್ ನಗ್ತೋನೆ ಗೈಸ್, ಅಷ್ಟೊತ್ತಿನ ಇದಕ್ಕೆ ಎಣ್ಣೆ ಹಾಕ್ಬೇಕು, ಹಿಂಗ್ ಮಾಡ್ಬೇಕು. ಎಣ್ಣೆ ಇಲ್ಲ ಗೀ. ಮಂಗ್ಲಮ್ಮ ಹೆಂಗ್ ಬರುತ್ತೆ? ಲಾಸ್ಟ್ ಟೈಮ್ ಚೆನ್ನಾಗ್ ಬಂದಿರ್ಲಿಲ್ವೇನೆ? ಚೆನ್ನಾಗ್ ಬಂದಿತ್ತು, ಒಂಚೂರು ಸಕ್ಕರೆ ಕಡಿಮೆ ಆಗಿ ಹೋಗಿತ್ತು, ಅದಕ್ಕೆ ನಿಶ್ಚಯ ಸಲ ಅಂದ್ರೆ ಶುಗರ್ ಜಾಸ್ತಿ ಅಂದ್ಬಿಟ್ಟು ಇವಾಗ ಬೇಕು. ಇವಾಗೆಲ್ಲ ಆಡ್ ಮಾಡಿದ್ವಲ್ಲ, ಸಕ್ಕರೆ ಬೇಕು ಅನ್ಸುತ್ತೆ. ಐತೆ ನೋಡ್ಕೊಂಡು ಶುಗರ್ ಪೌಡರ್ ನಾರ್ಮಲ್ ಗೈಸ್ ಅಷ್ಟೇನು. ನಾವು ಇವತ್ತು ಎಗ್ಲೆಸ್ ಕೇಕ್ ಮಾಡ್ತಾ ಇರೋದು, ಅಂತ ಫ್ಯಾನ್ಸಿ ರೆಸಿಪಿ ಏನಲ್ಲ ಇದು. ಯೂಟ್ಯೂಬಲ್ಲಿ ಹಾಕಿ ಬರುತ್ತೆ, ನಾವು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾ ಇರೋದು. ಯೂಟ್ಯೂಬರ್ಸ್ ಯೂಟ್ಯೂಬ್ನ ನೋಡ್ಕೊಂಡು ಯೂಟ್ಯೂಬ್ ಮಾಡ್ತಾರ, ಯೂಟ್ಯೂಬ್ ಹಂಗೆ ಮಾಡ್ತಾರೆ. ನಿಮಗೆ ನೀವು ನೋಡ್ಕೊಂಡು ಯೂಟ್ಯೂಬ್ ಥರ ಮಾಡಿ ತಿನ್ಕೊಳ್ಳಿ ಅಷ್ಟೇ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಸುಮ್ಮನೆ ಹೇಳ್ಕೊಡೋದು, ಅದಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಶುಗರ್ ಹಾಕ್ಬೇಕಾ? ನೆಕ್ ನೋಡ್ಬಿಡೋದು ಸರ್. ಎಲ್ಲ ಶುಗರ್ ಮಂಗ್ಲಮ್ಮ ಅಲ್ಲಿ ಎಲ್ಲಿ? ಸೇ ಹಾಯ್. ಏನ್ರಿ ಯಜಮಾನ್ರೆ? ಈಗ ನೆನ್ಪಾಯ್ತಾ ಮೈಸೂರು ಮಲ್ಲಿಗೆ. ಬಂದ್ರಿ ಇಲ್ಲಿ? ಹೆಂಗಿತ್ತು ಮನೇಲಿ ಟ್ರಿಪ್? ಚೆನ್ನಾಗಿತ್ತಾ? ಹಾಯ್ ಮುತ್ತು. ಹೊಟ್ಟೆ ಸಣ್ಣ ಆಗೋಗೈತೆ ಮುತ್ತ ಮುಂದೆ. ಇದೇ ಡೈಲಾಗ್ ನಂಗೆ ಹೊಡ್ದಿದ್ಲಲ್ಲ ಈ ಮನುಷ್ಯ ಫಸ್ಟ್ ಟೈಮ್. ಪಾಪ ಅವಳಿಗೇನು ಅರ್ಥ ಆಗಲ್ಲ ಕನ್ನಡ. ಕಮ್, ಹ್ಯಾಪಿ ನ್ಯೂ ಇಯರ್. ಅಯ್ಯೋ ನಾಟ ಉಜ್ತಾವಳೆ. ನಮ್ಗಾದ್ರೆ ಅಭ್ಯಾಸ ಐತೆ 1 ಗಂಟೆ 2 ಗಂಟೆಗೆ ಮಲ್ಕೊಂಡು. ಅದ್ ಹೆಂಗ್ ಅಡ್ಜಸ್ಟ್ ಆಯ್ತಾಳ ಗೊತ್ತಿಲ್ಲ. ಪಾಪ ನಾವು ಮಾತಾಡೋದು ಅರ್ಥ ಆಗಲ್ಲ ಅವಳಿಗೆ. ಅವಳ ಹತ್ರ ಹಿಂದಿಲಿ ಇಲ್ಲಾಂದ್ರೆ ಇಂಗ್ಲಿಷಲ್ಲಿ ಮಾತಾಡ್ಬೇಕು. ಹಿಮಾಂಶಿ, ವೆಲ್ಕಮ್ ಟು ಕರ್ನಾಟಕ. ಬೋಲೋ ಥ್ಯಾಂಕ್ ಯು ಅಟ್ಲೀಸ್ಟ್. ಯಾಕೆ ಸೈಲೆಂಟ್ ಆಗ್ಬಿಟ್ಟವಳೆ? ನಾವು ಫಸ್ಟ್ ಟೈಮ್ ಹೋಗಿದ್ದಾಗ ಎಷ್ಟು ಮಾತಾಡ್ತಾ ಇದ್ಲು. ಅದೇ ಅವಳು ಸ್ವಲ್ಪ ಬೇಗ ಮಲ್ಗಿ ಬೇಗ ಎದ್ದೇಳ್ತಿದ್ಲಲ್ಲ. ಈಗ ಆಲ್ರೆಡಿ 12:30 ಆಗೋಯ್ತು ಟೈಮು. ಅವಳಿಗೆ ನಿದ್ದೆ ಬರ್ತದೆ. ಬಂದಿದ ತಕ್ಷಣ ಅಡ್ಗೆ ಮನೆ. ನಾನು ಮಾಡಿರೋ ಕೇಕು
ಹೋಗಿ ನಿಖಿಲ್ ರವೀಂದ್ರ ಏನೇನ್ ಮಾಡಿರ್ಬೋದು ಡಿಶ್? ಏನು ಪಾರ್ಟಿನಾ? ಪಾರ್ಟಿ ಅಲ್ಲ, ಅಡ್ಗೆ. ಏನೇನು ಹೇಳಿ ನೋಡೋಣ. ಬಿರಿಯಾನಿ, ಮಟನ್ ಬಿರಿಯಾನಿ, ಬಾಸ್ಮತಿ ರೈಸ್ ಹಾಕಿ ಮಾಡಿರೋ ಬಿರಿಯಾನಿ, ಮೊಟ್ಟೆ ಆಮ್ಲೆಟ್ ಇದ್ದಂಗೆ ಆಯ್ತಾ? ಮೊಟ್ಟೆ ಆಮ್ಲೆಟಾ? ಅಲ್ಲ ಆಮ್ಲೆಟ್ ಬಿದ್ದಂಗೆ ಇಲ್ಲ, ಚಂಪುನಲ್ಲಿ ಮೇಲ್ ಬಿಡ್ಬೇಕಿತ್ತು ನಿಶಾ. ಆಮೇಲೆ ಇಲ್ಲಿ ಹಾಲ್ಗೆ ರೂಮ್ ಅಣ್ಣ ತಿನ್ಬಿಟ್ಟು ಹೇಳು. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋ. ಸ್ವಲ್ಪ ಹಾಕಿರೋರಿಗೆ ಏನ ಕೊಡ್ಲಿ? ರೈಸ್ ಹಾಕೋದು. ಗುಡ್ ಮಾರ್ನಿಂಗ್. ಸೊ ಮನಾಲಿಯಿಂದ ತಂದಿರೋ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ನಿಶಾ ರವೀಂದ್ರ, come here. ಕುತ್ಕೋತೀನಿ ನಸ್ಯ. Which one you guys like? ಯಾವ್ದಾದ್ರು ಓಕೆ, ಯಾವ್ದು ಬೇಕು ತಗೊಳ್ಳಿ. ಹಂಗೆ ಏನಿಲ್ಲ. ಹಾಂ, ಆಮೇಲೆ ಇದು ಲಾಸ್ಟ್ ಟೈಮ್ ತಗೊಂಡಿರ್ಲಿಲ್ವಲ್ಲ ಮನಾಲಿ ಫ್ರಿಡ್ಜ್ ಮ್ಯಾಗ್ನೆಟಾ ಅಂತ ಹೇಳಿದ್ದಲ್ಲ, ಮನಾಲಿದು. ನಾವು ಇಲ್ಲಿಗೆ ಹೋಗಿದ್ದೀವಿ ಗೊತ್ತಾ, ಶುಂಕಲ ಟಾಪ್. ಸೋಲಂಗ್ ಪಾಸ್ ಇದು, ಸೋಲಂಗ್ ವ್ಯಾಲಿ ಅದು. ಇದು ರೋಹತಾಂಗ್ ಪಾಸ್ ನಾವು ಹೋಗಿದ್ದು. ಸೋಲಂಗ್ ವ್ಯಾಲಿ ಇದು. ಅವಳು ಬಂದಿಲ್ವಾ ಹಿಮಾಂಶಿ ಇನ್ನು? ತಗೋದು ನಿನಗೆ. ಅಕ್ಕ ಉಜ್ಜಾಡ್ಬಿಡೋದೆ ಈಗ ಮನೆ ತುಂಬ. ಇದು ಬುಸಿಗೆ ಮನೆ ಒಳಗಡೆ ಹಾಕೊಳ್ಳೋದು ಅದು. ದಪ್ಪ ಐತೆ ಸಾಕ್ಸ್ ನೋಡು. ಫೋನ್ ಬರ್ತಾ ಇದೆ ಯಾರ್ದು? ಒಂದು ನನ್ಗ ಏನು ಎಲ್ಲ. ಓ ಸ್ವೆಟರ್ ಈಗ ಚಿಕ್ಕ ಮಕ್ಳಿದ್ದಂಗೈತೆ. ದೊಡ್ಡದು ಎಲ್ಲರಿಗೂ ಅಂತ ಹೇಳಿದ್ರು. ವೈಟ್ ಮುಂದೆ ತಿರ್ಗಿಸಿ. ಏನ್ ತಗೊಳ್ಳೋದು ಎಲ್ಲ ಡಬಲ್ ಹೇಳ್ತಾರೆ ನಮ್ಗೆ. ಸೀಸನ್ ಟೈಮ್ ಅಲ್ವಾ ಅದಕ್ಕೆ. ಇಲ್ಲ ಲಾಸ್ಟ್ ಟೈಮ್ ಅಲ್ಲ. ಏನೋ ಗುಂಡಾ, ಏನ್ ಸಮಾಚಾರ? ಇದು ಅಜ್ಜಿಗಂತೂ ಮಮ್ಮಿಗಂತೂ ದಪ್ಪ ಆಯ್ತು ನಮ್ದು. ಎರಡು ಅಜ್ಜಿಗೆ ಕೊಟ್ಟು. ನೆಕ್ಸ್ಟ್ ಇವರು ಎಲ್ಲಿ ಮುತ್ತಣ್ಣಂದು? ಮುತ್ತಣ್ಣ ಏನೋ ಒಂದು ತಗೊಂಡಾಯ್ತು ಅಂದ್ಬಿಟ್ಟು ಗೊತ್ತಿಲ್ಲ. ನಂಗೆ ಸಪ್ರೇಟ್, ಅವಳಿಗೆ ಸಪ್ರೇಟು. ಒಪ್ಪಲ್ಲ. ಏನು ಒಳಗಡೆ ಇಡೋ ಅಂತದ್ದು ಮುತ್ತಣ್ಣ ಚಡ್ಡಿ ಅಂತೆ. ಓ ಕಂಡಿಡಿಲ್ಲ ಏನಂತ ನಾನು. ಅದು ಡ್ರೀಮ್ ಕ್ಯಾಚರಾ? ಡ್ರೀಮ್ ಕ್ಯಾಚರಾ? ಪ್ಯಾಕಿಂಗ್ ಚೆನ್ನಾಗೈತೆ. ಓ ಇದಾ ಚೆನ್ನಾಗೈತೆ. ಮನೆಗೆ ಹಾಕ್ಬಿಡದ. ಮುತ್ತಣ್ಣ ಹಣೆಗೆ ಹಾಕ್ಬಿಡು. ಡನ್. ನಮ್ಮಿಬ್ರಿಗಲ್ಲ, ಮನೆಗೆ ತಂದಿದ್ಯಾ ನೀನು ಕಳ್ಳ. ಇವಾಗ ನಾವು ಪೂಜೆ ಮಾಡಬೇಕು. ನಾವು ಹೋದ್ಸಲ ಎಷ್ಟು ತಂದಿದ್ದು ಅಲ್ಲಿಂದ ಕೊರಿಯರ್ ಮಾಡಿಸಿದ್ವಿ. ರೆಡಿ. ಸೊ ಗೈಸ್, ಈಗ ನಾನು ದೇವ್ರಿಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ನಿಧಾನಕ್ಕೆ ಮಾಡ್ತೀನಿ ನಾನು. ಎವ್ರಿ ಟೈಮ್ ಏನೇ ಪೂಜೆ ಆದರೂ ಅಷ್ಟೇ ರಶ್ ಮಾಡಿಕೊಂಡು ಬೇಗ ಮಾಡಬೇಕು ಆ ಥರ ಮಾಡಲ್ಲ ನಾನು. ನೆಮ್ಮದಿಯಾಗಿ ಆರಾಮಾಗಿ ಟೈಮ್ ತೊಗೊಂಡು ಮಾಡ್ತೀನಿ. ಸೊ ರೆಡಿಯಾಗಿ ಆಗಿದೆ. ನಾನು ಇವತ್ತು ನಿಜವಸ್ತ್ರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಇದು ನಾನು ಬೆಳಿ ಐಟಮ್ಸ್ ಎಲ್ಲ ಈ ಥರ ಕೋಲ್ಗೇಟ್, ಇಲ್ಲಾಂದರೆ ಕೋಲ್ಗೇಟ್ ಪೌಡರಲ್ಲಿ ವಾಶ್ ಮಾಡ್ತೀನಿ ನಾನು. ಸೊ ಇದೆಲ್ಲ ನೋಡಿ ನೀಟಾಗಿ ಲಕ್ಷ್ಮಿ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ನೀಟಾಗಿ ಕೊಳೆ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಪೀತಾಂಬರಿ ಪೌಡರಲ್ಲಿ ವಾಶ್ ಮಾಡ್ತೀನಿ. ಸೊ ನಿನ್ನೆ ಕೇಕ್ ಒಟ್ಟರ್ ಫ್ಲಾಪ್ ಆಯಿತು, ಬಟ್ ಟೇಸ್ಟ್ ಚೆನ್ನಾಗಿತ್ತು, ಅದು ಉಬ್ಬಿ ಬರಲಿಲ್ಲ. ಸೊ ಹಂಗಾಗಿ ನಾನು ನೆನ್ನೆ ಕೇಕೆ ಕಟ್ ಮಾಡಿಲ್ಲ. ಅದಕ್ಕೆ ಇವತ್ತು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕು ತರಿಸಿ ಕೇಕ್ ಕಟ್ ಏನು ಟೇಸ್ಟ್ ಚೆನ್ನಾಗಿತ್ತು, ಬಟ್ ಉಬ್ಬಿ ಬರಲಿಲ್ಲ ಅಷ್ಟೇ ಅದು. ಸೊ ಇವತ್ತು ಕೇಕ್ ಕಟ್ ಮಾಡಿಕೊಂಡು ಹಂಗೆ ನಮ್ಮ ಎಲ್ಲರೂ ಒಂದು ಸ್ವಲ್ಪ ಆಚೆ ಕರ್ಕೊಂಡು ಹೋಗೋಣ. ಇಲ್ಲೊಂದು ಮಸಾಯಿ ಮಾರ ಥೀಮಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ದಟ್ಕಳ್ಳಿ. ಒಂಥರ ಚೆನ್ನಾಗಿದೆ, ರೀಸೆಂಟಾಗಿ ಓಪನ್ ಆಗಿರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಸಂಜೆ ಕರ್ಕೊಂಡು ಹೋಗೋಣ ಎಲ್ಲರೂ ಅಂತ. ಇವಾಗ ದೇವ್ರ ಪೂಜೆ ಮಾಡಿ, ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು. ಚಿಕ್ಕಳ್ಳಿಲೊಂದಿದೆ. ಸೊ ಅದಕ್ಕೆ ನಾನು ಒಂದು 2 ಸಲ ಹೋಗಿದ್ದೆ. ಅಲ್ಲಿ ವಸಂತ ನಗರದಲ್ಲಿ ಇವ್ರ ಮನೆ ಇತ್ತಲ್ಲ, ಅವಾಗ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಏನೋ ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಬೇಗ ಎಲ್ಲ ಪೂಜೆ ಮಾಡಿ
ಹೋಗಬೇಕು ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ನಿಖಿಲ್ ನಿಶಾ ವ್ಲಾಗ್ಸ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಎಲ್ರಿಗೂ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ 2026. ಆ್ಯಂಡ್ ನನಗೆ 26 ಅನ್ನೋದು ನನಗೆ ತುಂಬ ಲಕ್ಕಿ ನಂಬರ್ ಅಂತ ಹೇಳ್ತಾರೆ, ಬಿಕಾಸ್ ನಾನು ಹುಟ್ಟಿದ್ದು 6. ಸೊ ನೋಡೋಣ ಈ ವರ್ಷ ನನಗೆ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.